Hello everyone, welcome back to Navda Academy. We will continue our discussion on November 2016 NTSC GMAT question paper. Now we will continue with the 32nd question. Find missing number in the given matrices. ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 112, 16, 7, 256. 117, 14, question mark 182, 143, 12, 11 and 156. See, if we compare these two numbers, first and third, 112 divided by 7 is 16, alva? 7 16s are 112. Similarly, if we divide this one, 256 by 16, 16 16s are 256. So, answer is 16. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಲೆಟ್ ಅಸ್ ಗೋ ಫಾರ್ ಥರ್ಡ್ ಲೈನ್. 143 divided by 11. 11 ones are 11. 14 minus 11 is 3. 33. 11 13s are. Similarly, 156 divided by 12. 12 ones are 12. 15 minus 12 is 3. 36 3s are. So 13 is the answer. ಹಾಗಾದರೆ ಏನು, ಫಸ್ಟ್ ಥರ್ಡ್ ನಂಬರಿಂದ ಫಸ್ಟ್ ನಂಬರನ್ನು ಡಿವೈಡ್ ಮಾಡಿದರೆ ಫೋರ್ತ್ ನಂಬರನ್ನು ಸೆಕೆಂಡ್ ನಂಬರಿಂದ ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ ಸೇಮ್ ಆನ್ಸರ್ ಅಲ್ವಾ. ಹಾಗಾದರೆ ಇಲ್ಲಿ ಸಹ ಅದೇ ಆಗಬೇಕು. 117 ಡಿವೈಡೆಡ್ ಬೈ ಸಮ್ ನಂಬರ್ ಮಸ್ಟ್ ಬಿ ಈಕ್ವಲ್ ಟು 182 ಡಿವೈಡೆಡ್ ಬೈ 14. 14 ones are 14. 18 minus 14 is 4. 42. 13s are 42 alva. 14 3s are 42. So 13 is the answer. Now 117 divided by some number must be 13. ಅಥವಾ ನಾವು ಹೀಗೆ ಬರಿಬಹುದಾ, 117 if I take this one over here, 117 divided by 13 is equal to that number. ಇಲ್ಲಿ ಬರುವ ನಂಬರ್ ಇಲ್ಲಿ ನಮಗೆ ಸಿಗುತ್ತೆ. 13 9s are 117. So here answer must be 9. Option 3 is the correct answer. Okay, next one. 9 27 162. 13 39 234. Question mark 51 306. Here we can observe that these two numbers, 27 divided by 9 is 3. Similarly, 39 divided by 13 is also 3. ಹಾಗಾದರೆ ಇಲ್ಲಿ ಏನಿರ್ಬೋದು, 51 divided by that number must be equal to 3, or you can interchange the number. 51 divided by 3 is 17, isn't it? So here number must be 17. ಹಾಗಾದರೆ ಇದು ಯೂಸ್ ಇಲ್ವಾ? ಇದನ್ನು ಮಾಡೋದಾದರೆ see, 162 divided by 9 equal to 18 ಬರುತ್ತೆ. Similarly, 234 divided by 13 is also 18. So let us check. 306 divided by, here we got the answer 17. Here also we will get 18 as the answer. So that is the answer. Option 1, 17 is the correct answer. Find the missing part of the given figure from the alternatives. ಕೊಟ್ಟಿರುವ ಆಕೃತಿಗಳಲ್ಲಿ ಬಿಟ್ಟು ಹೋಗಿರುವ ಭಾಗವನ್ನು ಪರ್ಯಾಯಗಳಿಂದ ಕಂಡುಹಿಡಿಯಿರಿ ಅಂತ ಇದೆ. See, this part is missing. Let us draw a rough sketch.
ಇಫ್ ವಿ ಅಬ್ಸರ್ವ್ ಅಥವಾ ಅಬ್ಸರ್ವ್ ಮಾಡೋಣ ಬಿಡಿಸುವುದಕ್ಕಿಂತ, ಹಿಯರ್ ಈಸ್ ಎ ಲೈನ್, ಹಿಯರ್ ಈಸ್ ಎ ಲೈನ್, ಎಲ್ಲದರಲ್ಲೂ ಕ್ರಾಸ್ ಲೈನ್ ಇದೆ. ಈ ಲೈನ್ ಇರಬೇಕು, ಇಲ್ಲಿದೆ, ಇಲ್ಲಿ ಕ್ರಾಸ್ ಆಗಿ ಬಂದಿದೆ, ಆದ್ದರಿಂದ ಅಲ್ಲ. ಇಲ್ಲೂ ಇದೆ, ಇಲ್ಲಿದೆ, ಇಲ್ಲಿ ಮಾತ್ರ ಇದೆ, ಈ ಲೈನ್ ಕ್ರಾಸ್ ಇದೆ, ಇದು ಅಲ್ಲ. ಇಲ್ಲಿ 4th ಒನ್ನಲ್ಲಿ ಇದೆ. ಸೊ ಸೆಕೆಂಡ್ ಮತ್ತು 4th ಒನ್ ಮಾತ್ರ ಆನ್ಸರ್ ನಮಗೆ ಉಳಿದಿರುವುದು. ನೆಕ್ಸ್ಟ್ ಲೆಟ್ ಅಸ್ ಚೆಕ್. One minute. Second and 4th cancels. Okay. Sorry. First and 4th cancels. 4th ಅಲ್ಲ, ಸಾರಿ, ಫಸ್ಟ್ ಮತ್ತು 3rd ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡುವ. ಸಿ, ಹಿಯರ್ ವಿ ಶುಡ್ ಗೆಟ್ ದಿಸ್ ಕೈಂಡ್ ಆಫ್ ಪ್ಯಾಟರ್ನ್ ಅಲ್ವಾ. ಇಲ್ಲಿ ಸಿಗತ್ತೆ, ಇಲ್ಲಿ ಸಹ ಸಿಗತ್ತೆ. ನೆಕ್ಸ್ಟ್ ಲೆಟ್ ಅಸ್ ಅಬ್ಸರ್ವ್ ದಿಸ್. ಹಿಯರ್ ಆಲ್ಸೋ ವಿ ಶುಡ್ ಹ್ಯಾವ್ ದಿಸ್ ಟೈಪ್ ಆಫ್ ಲೈನ್. ಸಿ, ಇಲ್ಲಿದೆ, ಆದರೆ ಇದೇ ಡೈರೆಕ್ಷನಲ್ಲಿದೆ, ಆದರೆ ಇಟ್ ಮಸ್ಟ್ ಬಿ ಇನ್ ದಿಸ್ ವೇ ಅಲ್ವಾ, ಹೀಗಿರಬೇಕು. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 35th. ಸಿ, ಇಫ್ ವಿ ಕಂಪ್ಲೀಟ್ ದಿಸ್ ಮಸ್ಟ್ ಬಿ ಬೇಸಿಕ್, ಇಷ್ಟು ಇರಲೇಬೇಕು. ಈ ಥರ ಲೈನು ಹೀಗಿರಬೇಕು. ಇಲ್ಲಿ ಈ ಲೈನ್ ಇಲ್ಲ, ಆದ್ದರಿಂದ ದಿಸ್ ಈಸ್ ರಾಂಗ್. ಹಿಯರ್ ವಿ ಹ್ಯಾವ್ ದಿಸ್, ಹಿಯರ್ ದೇ ಹ್ಯಾವ್ ನಾಟ್ ಅಟ್ಯಾಚ್ಡ್, ಆದ್ದರಿಂದ ಇದು ಆಪ್ಷನ್ ಅಲ್ಲ. ಇಲ್ಲಿದೆ, ಇಲ್ಲಿದೆ, ಇಲ್ಲಿಲ್ಲ, ಆದ್ದರಿಂದ ಇದು ರಾಂಗ್. ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. In a code, if FH is equal to 48, KH is 88, then code for MGB is. ಒಂದು ಸಂಕೇತದ ಪ್ರಕಾರ FH equal to 48, KH ಅಂದರೆ 88 ಆದರೆ MGBಯ ಸಂಕೇತ ನೋಡಿ. we know that if we write A to Z, here 1 for A, 26 is for Z. ಹಾಗಾದರೆ ಎಫ್ ಯಾವ ಪ್ಲೇಸಲ್ಲಿ ಬರುತ್ತೆ? ಎಫ್ ಈಸ್ 6th ಅಲ್ವಾ, ಎಫ್ ಈಕ್ವಲ್ ಟು 6. ಅದೇ ರೀತಿ ಹೆಚ್ ಈಸ್ ಇನ್ 8th ಪ್ಲೇಸ್. ಸೊ 6 into 8 ಈಸ್ 48. ಇಲ್ಲಿ 48 ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿ ಕೆದು ಪ್ಲೇಸ್ ಎಷ್ಟು? ಕೆ ಈಸ್ 11th ಪ್ಲೇಸ್. ಕೆ ಹೆಚ್ ಅಂದರೆ ಏನಾಗುತ್ತೆ? 11 into 8 ದಟ್ ಈಸ್ 88. ಇಲ್ಲಿಯೂ ಸಹ ಅದೇ ರೀತಿ ಬಂದಿದೆ. ಹಾಗಾದರೆ ಇಲ್ಲಿ ಏನಾಗಿರ್ಬೋದು? ಎಮ್ ಯಾವ ಪ್ಲೇಸಲ್ಲಿದೆ? 13. ಜಿ ಈಸ್ 7, ಬಿ ಈಸ್ 2 ಅಲ್ವಾ. ಇದನ್ನು ಮಲ್ಟಿಪ್ಲೈ ಮಾಡಿ. 13 into 7 ಈಸ್ 91 into 2 182. ಆಪ್ಷನ್ 3 ಇಸ್ ದ correct answer. Next one, 37th. In a group of letters A, P, D, V, G, H, 1, N, E, R, M, the order of the letters is interchanged as follows. ಈ ಗುಂಪಿನ ಅಕ್ಷರಗಳನ್ನು ಕೆಳಗೆ ಸೂಚಿಸಿರುವಂತೆ ಅದಲು ಬದಲು ಮಾಡಿದೆ. ಫಸ್ಟ್ ಆ್ಯಂಡ್ ಥರ್ಡ್ ಆರ್ ಇಂಟರ್ಚೇಂಜ್ಡ್, ಸೆಕೆಂಡ್ ಆ್ಯಂಡ್ ಫಿಫ್ತ್, ಫೋರ್ತ್ ಆ್ಯಂಡ್ ಸೆವೆಂತ್, 6th and 9th, 8th and 10th. Find the new group of letters formed from the alternatives. ಹೊಸದಾಗಿ ರಚಿತವಾಗಿರುವ ಅಕ್ಷರಗಳ ಗುಂಪನ್ನು ಪರ್ಯಾಯಗಳಿಂದ ಕಂಡುಹಿಡಿಯಿರಿ ಅಂತ ಇದೆ. Let us check. First of all, we will mark the number for these letters. 1, 2, 3, 4, 5, 6, 7, 8, 9 and 10. ಫಸ್ಟ್ ಆ್ಯಂಡ್ ಥರ್ಡ್ ಆರ್ ಇಂಟರ್ಚೇಂಜ್ಡು. 1 ಮತ್ತು 3ನೇದು ಅಂದರೆ ಥರ್ಡ್ ಪ್ಲೇಸಲ್ಲಿ ಫಸ್ಟ್ ಪ್ಲೇಸಲ್ಲಿ ಡಿ ಬರುತ್ತೆ, ಸೆಕೆಂಡ್ ಒನ್ ಹಾಗೆ ಇರಲಿ, ಥರ್ಡ್ ಪ್ಲೇಸ್ ಎ. ಡಿ ಮತ್ತು ಎ ಎಲ್ಲಿದೆ ನೋಡಿ, ಡಿ ಎ ಇವೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ಆರ್ ಇಂಟರ್ಚೇಂಜ್ಡ್, ಸೆಕೆಂಡ್ ಆ್ಯಂಡ್ ಫಿಫ್ತ್. ಹಾಗಾದರೆ ಇಲ್ಲಿ ಜಿ ಬರುತ್ತೆ, ಫೋರ್ತ್ ಬೇಡ, ಫಿಫ್ತಲ್ಲಿ ಪಿ. ನೋಡಿ ಸೆಕೆಂಡಲ್ಲಿ ಜಿ ಇರೋದು ಒಂದೇ ಆಪ್ಷನಲ್ಲಿ, ಸೊ ದ್ಯಾಟ್ ಈಸ್ ದ ಆನ್ಸರ್. ಫಿಫ್ತ್ ಪ್ಲೇಸಲ್ಲಿ ಪಿ ಬಂತು.
ಮತ್ತು ಬೇರೆ ಎಲ್ಲ ನೀವು ಚೆಕ್ ಮಾಡಬೇಕಾದ್ದೇ ಇಲ್ಲ. ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, which one of the following Venn diagrams represents the relationship among A, B, C and D under the conditions given below? ಕೆಳಕಂಡ ನಿಬಂಧನೆಗೆ ಒಳಪಟ್ಟು ಈ ಕೆಳಗೆ ಕೊಟ್ಟಿರುವ ಯಾವ ವೆನ್ ಚಿತ್ರವು ಎ, ಬಿ, ಸಿ ಮತ್ತು ಡಿಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತದೆ? ಹೇಗಿದೆ? ಆಲ್ ಆಫ್ ಸಿ ಬಿಲಾಂಗ್ಸ್ ಟು ಬಿ. ಲೆಟ್ ಅಸ್ ಡ್ರಾ ಅವರ್ ಓನ್ ಸ್ಕೆಚ್. ಆಲ್ ಆಫ್ ಸಿ ಬಿಲಾಂಗ್ಸ್ ಟು ಬಿ. ಎಲ್ಲ ಸಿಯು ಬಿಗೆ ಸೇರಿದೆ. ಇಲ್ಲಿಗ ಒಂದು ಸಿ ಅಂತ ತಗೊಂಡ್ರೆ ಅದು ಎಲ್ಲ ಬಿ ಒಳಗೆ ಇದೆ. ಓಕೆ. ಸಮ್ ಪಾರ್ಟ್ಸ್ ಆಫ್ ಬಿ ಬಿಲಾಂಗ್ಸ್ ಟು ಎ. ಸಮ್ ಪಾರ್ಟ್ಸ್ ಆಫ್ ಬಿ ಬಿಲಾಂಗ್ಸ್ ಟು ಎ. ಎ ಇದ್ದರೆ ಬಿದು ಕೆಲವು ಪಾರ್ಟು ಎ ಒಳಗಿದೆ, ಬಿಯ ಸ್ವಲ್ಪ ಭಾಗ ಎಗೆ ಸೇರಿದೆ. Some parts of both C and B belongs to D. Both C and B do some parts belongs to D. Which figure is correct? ಇದಾಗತ್ತಾ? ಇಲ್ಲ. ಇದು ಅಲ್ಲ, ಇದಲ್ಲ. ನೋಡಿ, ಫೋರ್ತ್ ಆಪ್ಷನ್. ನಮ್ಮ ಡಯಾಗ್ರಾಮ್ ಹೇಗಿದೆಯೋ ಅದೇ ರೀತಿ ಬಂದಿದೆ ನೋಡಿ. ಇದು ಡಿ, ಇದು ಸಿ, ಇದು ಬಿ ಆ್ಯಂಡ್ ದಿಸ್ ಈಸ್ ಎ. ಸೊ ಆಪ್ಷನ್ 4 is the correct answer. Next one. In a high school, the languages studied by students are as follows. 250. ಒಂದು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಭಾಷೆಗಳು ಕೆಳಕಂಡಂತೆ ಇವೆ. 250 ಸ್ಟೂಡೆಂಟ್ಸ್ ಸ್ಟಡಿ ಇಂಗ್ಲೀಷ್. 250 ವಿದ್ಯಾರ್ಥಿಗಳು ಇಂಗ್ಲೀಷ್ ಅಧ್ಯಯನ ಮಾಡುವರು. 180 ಕನ್ನಡ, 180 ಕನ್ನಡ. 160 ಸ್ಟೂಡೆಂಟ್ಸ್ ಸ್ಟಡಿ ಸಂಸ್ಕೃತ್. 160 ವಿದ್ಯಾರ್ಥಿಗಳು ಸಂಸ್ಕೃತ ಅಧ್ಯಯನ ಮಾಡುವರು. 100 ಸ್ಟೂಡೆಂಟ್ಸ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. 100 ವಿದ್ಯಾರ್ಥಿಗಳು ಇಂಗ್ಲೀಷ್ ಮತ್ತು ಕನ್ನಡವನ್ನು ಓದ್ತಾರೆ. 80 ಸ್ಟೂಡೆಂಟ್ಸ್ ಸ್ಟಡಿ ಬೋತ್ ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ್. 80 ವಿದ್ಯಾರ್ಥಿಗಳು ಇಂಗ್ಲೀಷ್ ಮತ್ತು ಸಂಸ್ಕೃತ ಎರಡನ್ನೂ ಅಧ್ಯಯನ ಮಾಡುವರು. ಫೈಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಹೈಸ್ಕೂಲ್. ಪ್ರೌಢಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಿಯರ್ ಯು ಕ್ಯಾನ್ ಫಾಲೋ ಐದರ್ ವೆನ್ ಡಯಾಗ್ರಾಮ್ ಆರ್ ಡೈರೆಕ್ಟ್ಲಿ ಯು ಕ್ಯಾನ್ ಫಾಲೋ ದ ಮೆಥಡ್ ದ್ಯಾಟ್ ಈಸ್ ರೈಟ್ ಆ್ಯಡ್ ಆಲ್ ದೀಸ್ 3. ಇಂಡಿವಿಜುವಲ್ ಆಗಿ ಯಾವ ಸಬ್ಜೆಕ್ಟನ್ನು ಅವರು ಓದ್ತಿದ್ದಾರೆ ಅದನ್ನು ಮೊದಲು ಆ್ಯಡ್ ಮಾಡಿ. ದೆನ್ ಸಬ್ಟ್ರ್ಯಾಕ್ಟ್ ದಿಸ್ ಸಮ್ ವಿತ್ ದೀಸ್ 2. ಎರಡನ್ನು ಓದ್ತಾ ಇರುವುದು ಎಷ್ಟು ಜನ? 180. 180 ಮೆಂಬರ್ಸ್ ಬೋತ್. ಇವರು ಆಚೆನೂ ಇದ್ದಾರೆ, ಈಚೆಯೂ ಇದ್ದಾರೆ. ಆದ್ದರಿಂದ ಅವರನ್ನು ಒಂದು ಸಲ ರಿಮೂವ್ ಮಾಡಬೇಕು. ಇಲ್ಲೂ ಕೌಂಟ್ ಆಗಿದ್ದಾರೆ, ಅವರು ಇಲ್ಲೂ ಕೌಂಟ್ ಆಗಿದ್ದಾರೆ ಅಲ್ವಾ? ಇವು 3ರಲ್ಲಿ 180 ಕೌಂಟ್ ಆಗಿದೆ. ಸೊ ಯು ಹ್ಯಾವ್ ಟು ಇಟ್ ಈಸ್ ಕೌಂಟೆಡ್ ಟ್ವೈಸ್. ಆದ್ದರಿಂದ ಅದನ್ನು ರಿಮೂವ್ ಮಾಡಿದರೆ ಆಯಿತು. 0, 5 + 8 13 + 6 9 19 1 + 2 3 4 ಆ್ಯಂಡ್ 5. 590ಯಲ್ಲಿ 180ಯನ್ನು ರಿಮೂವ್ ಮಾಡಿದರೆ 410. ದ್ಯಾಟ್ ಈಸ್ ದ ಆನ್ಸರ್. Okay, next one. The Independence Day was celebrated in year 2016 on Monday. On what day in 2018 Republic Day will be celebrated? ಸ್ವಾತಂತ್ರ್ಯ ದಿನಾಚರಣೆಯನ್ನು 2016ರಲ್ಲಿ ಸೋಮವಾರ ಆಚರಿಸಲಾಯಿತು. ಹಾಗಾದರೆ 2018ರಲ್ಲಿ ಗಣರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುವುದು ಅಂತ ಕೇಳಿದ್ದಾರೆ. ಸಿ ಹಿಯರ್ ಒಂದು ನೆನಪಿಡಿ, ಇಲ್ಲಿ ಮಧ್ಯದಲ್ಲಿ ಯಾವುದೇ ಲೀಪ್ ಇಯರ್ ಬರುವುದಿಲ್ಲ ಅಲ್ವಾ? ಅಧಿಕ ವರ್ಷ ಬರುವುದಿಲ್ಲ. 2016 ಅಧಿಕ ವರ್ಷ, ಆದರೆ ಫೆಬ್ರವರಿಯಲ್ಲಿ 29 ದಿನ ದಾಟಿ ಆಯಿತು. ಆದ್ದರಿಂದ 2016ನಲ್ಲಿ ಆಗಸ್ಟ್ 15th ಮಂಡೇ ಆದರೆ 2017ನಲ್ಲಿ ಅದು ಟ್ಯೂಸ್ಡೇ ಬರುತ್ತೆ. 2017 ಒಂದೊಮ್ಮೆ ಲೀಪ್ ಇಯರ್ ಆಗಿದ್ದಿದ್ರೆ ಅದು ಟ್ಯೂಸ್ಡೇ ಅಲ್ಲ ವೆಡ್ನೆಸ್ಡೇ ಆಗ್ತಿತ್ತು. 29 days ಫೆಬ್ರವರಿಯಲ್ಲಿ ಸಿಗ್ತಿತ್ತು. ಇಲ್ಲ ಅಂದರೆ ಟ್ಯೂಸ್ಡೇ, ಒಂದು ವರ್ಷ ಮುಂದೆ ಬಂತು. ಅದೇ ರೀತಿ 2018 ನೋಡಬೇಕಾದ್ದಲ್ಲ, ನಮಗೆ 2018 ರಿಪಬ್ಲಿಕ್ ಡೇ ಅಂದರೆ January 26th ನೋಡಬೇಕು. ಸಿ ಈಸಿ ಮೆಥಡ್ ಈಸ್ 2017 ಆಗಸ್ಟ್ 15 ನೋಡಿ ಆಯಿತು. ಅದು ಯಾವುದು? ಟ್ಯೂಸ್ಡೇ. ಹಾಗಾದರೆ ಆಗಸ್ಟಲ್ಲಿ ಇನ್ನು ಎಷ್ಟು ದಿನ ಬಾಕಿ ಇತ್ತು?
31st ತನಕ, 15ಇಂದ 31st ತನಕ ಅಂದರೆ 16 ಡೇಸ್. ಅದರಲ್ಲೂ ಯು ಬೆಟರ್ ಟು ಗೋ ಫಾರ್, ನಮ್ಗೆ ಏನೆಲ್ಲ ಇನ್ನೀಗ ನೋಡಬೇಕು, ಆಗಸ್ಟ್ 16 ಡೇಸ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ನೆಕ್ಸ್ಟ್ ಜಾನ್ವರಿ, 2018 ಜಾನ್ವರಿ, ಫೆಬ್ರವರಿ, ಜನವರಿಯಲ್ಲಿ ನಮಗೆ ರಿಪಬ್ಲಿಕ್ ಡೇ ಬರುವುದಲ್ವಾ, ಇಲ್ಲೇ ನಿಲ್ಲಿಸಿದರೆ ಆಯಿತು. ಆಗಸ್ಟಲ್ಲಿ 16 ಡೇಸ್, ಸೆಪ್ಟೆಂಬರಲ್ಲಿ 30 ಡೇಸ್, ಅಕ್ಟೋಬರ್ 31, ನವಂಬರ್ 30, ಡಿಸೆಂಬರ್ 31, ಜನವರಿಯಲ್ಲಿ 26 ಡೇಸ್. ಜನವರಿ ರಿಪಬ್ಲಿಕ್ ಡೇ ಆನ್ 26th ಜನವರಿ ಅಲ್ವಾ ರಿಪಬ್ಲಿಕ್ ಡೇ. ಸೊ ಇಲ್ಲಿಗ ಇದನ್ನು ಕೌಂಟ್ ಮಾಡಿ ಡಿವೈಡ್ ಮಾಡೋದಕ್ಕಿಂತ ಲೆಟಸ್ ಡಿವೈಡ್ ಇಟ್ ಬೈ 7. 16ನ 7ರಿಂದ ಡಿವೈಡ್ ಮಾಡಿದರೆ 7 2s are 14, 2 is remaining. ಈ ರಿಮೈಂಡರನ್ನು ನಾವು ಇಲ್ಲಿ ಬರ್ಕೊಳ್ಳುವ 2. ಇಲ್ಲಿ 30 ಡಿವೈಡೆಡ್ ಬೈ 7 ಈಸ್ 7 4s are 28 ಅಲ್ವಾ. ಇಲ್ಲಿ ಸಹ 2 ದಿನ ಉಳಿತು. ಇಲ್ಲಿ 3 ಡೇಸ್, ಇಲ್ಲಿ ಅಗೈನ್ 2 ಡೇಸ್, ಇಲ್ಲಿ 3 ಡೇಸ್, ಇಲ್ಲಿ 26 ಡಿವೈಡ್ ಮಾಡಿದರೆ 7 3s are 21, 5 ಡೇಸ್ ಉಳಿತು. ಈಗ ಇದಿಷ್ಟನ್ನು ಕೌಂಟ್ ಮಾಡಿ. 2 + 2 4 + 3 7, 7 + 2 9, 9 + 3 12, 12 + 5 17. Now divide it by 7. 7 2s are 14, remaining is 3. ಈ 3 ಡೇಸ್, ಟ್ಯೂಸ್ಡೇಯಿಂದ 3 ಡೇ ಮುಂದೋಗಿ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಸೊ ರಿಪಬ್ಲಿಕ್ ಡೇ ವಿಲ್ ಬಿ ಆನ್ ಫ್ರೈಡೇ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಫ್ರೈಡೇ, ಶುಕ್ರವಾರ ಬರುತ್ತೆ. 41 and 42. In the questions given below, numbers in the figures are related. Identify their relationship and find the missing number in the given figures. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿ ಇರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿವೆ. ಈ ಸಂಬಂಧವನ್ನು ಗುರುತಿಸಿ ಆಕೃತಿಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. If you observe here, you can see that 8, 20, 50, 125 ಅಂದರೆ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಅನಿಸುತ್ತೆ. ಲೆಟ್ ಅಸ್ ಸಿ. ಟ್ವೆಂಟಿಯಿಂದ 8 ಡೈರೆಕ್ಟ್ ಡಿವೈಡ್ ಮಾಡೋದಿಲ್ಲ. 8 ಡಿವೈಡೆಡ್ ಬೈ 2 ಅಂದರೆ 4. 4 5s are 20. ಅದೇ ರೀತಿ 10 ಡಿವೈಡೆಡ್ ಬೈ 2 ಮಾಡಿದರೆ 20 ಡಿವೈಡೆಡ್ ಬೈ 2 ಮಾಡಿದರೆ 10 ಇಂಟು 5 ಈಸ್ 50. ಡಿವೈಡೆಡ್ ಬೈ 2 ಮಾಡಿದರೆ 25 ಇಂಟು 5 ಈಸ್ 125. ಹಾಗೆ ಇರ್ಬೋದಾ? 16 ಡಿವೈಡೆಡ್ ಬೈ 2 ಅಂದರೆ 8. 8 5s are 40. ಡಿವೈಡೆಡ್ ಬೈ 2 ಅಂದರೆ 20. 20 ಇಂಟು 5 ಈಸ್ 100. ಡಿವೈಡೆಡ್ ಬೈ 2 ಅಂದರೆ 50. 50 5s are 250. ಹಾಗೆ ಆಗಿದೆ. ಹಾಗಾದರೆ ಇಲ್ಲೇನು ಮಾಡಬೇಕು? 32 ಡಿವೈಡೆಡ್ ಬೈ 2 ಮಾಡಿ 16 ಇಂಟು 5. 16 5s are 80. ಇಲ್ಲಿ 80 ಬರುತ್ತೆ. ಲೆಟ್ ಅಸ್ ಡಿವೈಡ್ ಇಟ್ ಬೈ 2, ದಟ್ ಈಸ್ 40 ಇಂಟು 5 200. ಇಲ್ಲಿ 200 ಡಿವೈಡೆಡ್ ಬೈ 2 ಈಸ್ 100 ಇಂಟು 5 is 500. So 280 is the answer. Option 4 is the correct answer. Next one. If you observe these figures, see these are one groups 9, 7, 5, 3, 14, 18, 10, 12 ಇವಿಷ್ಟು ಒಂದು ಗ್ರೂಪ್. ಮಿಡಲಲ್ಲಿ ಅವೆರಡು ಗ್ರೂಪಿಂದ 5 ತರಬೇಕು ನಾವು. ಹೇಗೆ ಅಂತ ನೋಡಿದರೆ, ಸಿ ಐ ವಿಲ್ ಆ್ಯಡ್ ಆಲ್ ದಿಸ್. 3 + 7 10 + 9 19 + 5 ಅಂದರೆ 24 ಆಯಿತು. ಆ್ಯಂಡ್ ಐ ವಿಲ್ ಆ್ಯಡ್ ಆಲ್ ದಿಸ್. 4 + 2 6
6 plus 8, 14. 10, 10, 10, 10, 40. 40 plus 14 is 54. Now 5 I should get. Add ಮಾಡಿದ್ರೆ ಬರುವುದಿಲ್ಲ. I will subtract. Then it will be 30. ಅಲ್ವಾ? 30 ಇಂದ 5 ಬರಬೇಕಿದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 6 ಮಾಡಿದರೆ 5 ಬರುತ್ತೆ. It may be the way. Let us see. Second one. ಫಸ್ಟ್ ಬಿಡಿ ಸ್ಥಾನಗಳನ್ನು ಕೂಡಿಸಿ. ನೆಕ್ಸ್ಟು ಕೂಡಿಸ್ಲಿಕ್ಕೆ ಈಸಿ ಆಗುತ್ತೆ. 1 plus 7, 8. 8 plus 5, 13 plus 3, 16. 6. 1, 1, 1, 1, 4 ಇದೆ. 4 plus 1, 5, 56 ಆಯಿತು. ಇಲ್ಲೂ ಹಾಗೆ 4 plus 6, 10 plus 0 ಅಂದರೆ 10 plus 2, 12 ಆಯಿತು. 12ಗೆ 2, 2, 2, 2, 2, 8. 8 plus 2, 10. 102 minus 56 ಅಂದರೆ 42 ಬಂತು. ಡಿವೈಡೆಡ್ ಬೈ 102 divided by 56. 102 ಬರುವುದಿಲ್ಲ, ಇಲ್ಲಿ ಒಂದು ಮಿಸ್ಟೇಕ್ ಆಯ್ತಲ್ವಾ. ಕ್ಯಾರಿ ಆಗಿದ್ದು 6 plus 4, 10 plus 2 ಅಂದರೆ 12. 12ಗೆ 2, 1 is carried. 2 plus 2 plus 2 plus 2, 8 plus 1 is 9. 92 minus 56 ಅಂದರೆ 6, 3, 36 ಆಗುತ್ತೆ. 36 ಡಿವೈಡೆಡ್ ಬೈ 6 is 6. ಇಲ್ಲಿ ಆನ್ಸರ್ ಬಂದಿದ್ದಕ್ಕೆ ಡಿವೈಡೆಡ್ ಬೈ 6 ಮಾಡಿದರೆ 5 ಬಂತು. ಇಲ್ಲಿ ಡಿವೈಡೆಡ್ ಬೈ 6 ಮಾಡಿದರೆ 36 ಬಂತು. ಹಾಗಾದರೆ ಅದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಇದೆ. ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಆ್ಯಡ್ ದೀಸ್ 4. 1 plus 7, 8. 8 plus 5, 13 plus 3, 16. 6, 1 carry. 2 plus 2 plus 2 plus 2, 8 plus 1, 9, 96. Here 6 plus 4, 10 plus 2 ಅಂದರೆ 12. 1 is carried. 3 plus 3 plus 3 plus 3, 12 plus 1 is 13. If you subtract, you will get 6. 12 minus 9 is 3. 36. 36 divided by 6 is also 6. So option 3 is the correct answer. Okay, that's all in this video. Thank you for watching. If you like this video, please like it, share with your friends and subscribe to Navda Academy for such videos. Thank you.